ವಾವ್, ಸೂಪರ್ ಆಗಿದೆ. ನಮ್ಮ ನಾಗರಾಜ್ ಅವರು ಇವಾಗ ಅಡುಗೆ ಶುರು ಮಾಡಿದ್ದಾರೆ. ಮತ್ತೆ ಯಾರು ಅಡುಗೆ ಮಾಡೋದು? ಮತ್ತೆ ಬರಲಿಲ್ಲ ಅಂದ್ರೆ ಬರೋದೆಲ್ಲ ಮಾಡೋದು. ಈಗ ಅಚ್ಚಾ, ನಿಮ್ಮ ಜವಾಬ್ದಾರಿ. ಏನಾದ್ರು ಆಯ್ತು ಅಂದ್ರೆ ಏನಣ್ಣ ಅದೇನೋ ಕಾಳು ಒಗ್ಗರಣೆಗೆ ಸ್ವಲ್ಪ ಬೇಕು, ತಿನ್ನಕ್ಕೆ ಸ್ವಲ್ಪ ಇಟ್ಟು. ಹೌದಾ, ಈ ತರ ನೇಚರ್ ಇದೆಯಾ? ಬಂಗಾರ ಮಗಳವಳು. ಪಾಪ ಪುಣ್ಯ ಮಾಡಿದ್ಯಾ ಅಲ್ವಾ? ಕುಡಿತಾ ಇದ್ವಿ. ಆಟ ನಿಲ್ಲದು. ಆಮೇಲೆ ಇದು ಅಣ್ಣ ಹಳ್ಳಿ ಹಾಡು ತಂದಾನನ. ದಯವಿಟ್ಟು ಅನ್ನ ಬಿಡ್ಬೇಡ್ರಿ, ವೇಸ್ಟ್ ಮಾಡ್ಬೇಡ್ರಿ. ಸೂಪರ್ ಆಗಿದೆ. ಲೈಫಲ್ಲಿ ನಮ್ಮ ಮೋನಿಶ್ ಅವ್ರು ಮಾಡಿರೋದು ಎಂಬಾಟ್ ಆಗಿದೆ. ತಮಿಳ್ನಾಗ ಅಂತಾರಪ್ಪ, ನಂಗೆ ಅರ್ಥ ಆಗಲ್ಲ ಅದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದು ನಿಮಿಷ, ಯಾರೆಲ್ಲ ಇನ್ನೂ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಲ್ಲ, ಬೇಗ ಬೇಗ ಕ್ಲಿಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಯಾವಾಗಲೂ ಹೋಟೆಲ್ ಅಂತ ಹೋಗೋರು ಇವಾಗ ಏನು ಔಟಿಂಗ್ ಹೋಗ್ಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋದ್ವಿ. ಹೊರಗಡೆನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ನೀವು ಇಲ್ಲಿ ನೋಡ್ಬೋದು. ಅವರೆಕಾಯಿ, ಆಮೇಲೆ ಇಲ್ಲಿ ನೋಡಿ, ಇದು ಸಖತ್ತಾಗಿದೆ ಟೆಂಟ್ ಅಂತೂ. ನಿಮ್ಮ ಮನೆನಾಮ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಇವಾಗ ತಣ್ಣಗಿದೆ ನೋಡ್ಕೊಂಡು ಊಟ ಮಾಡಕ್ ಬಂದಿರೋರು ಇವರೆಲ್ಲ. ಹೌದೌದು, ನೀವು ಖುಷಿ ಆಯ್ತಾ? ಓಕೆ, ಖುಷಿ ಆಯ್ತು. ಈ ಥರ ಒಂದು ಪ್ಲೇಸ್ ಸಿಗೋಕ್ಕೆ ನಾವು 2 hours ಹುಡುಕಿದ್ದೀವಿ. ಸೊ ಆಮೇಲೂ ಕೂಡ ತುಂಬ ಚೆನ್ನಾಗಿ ಹಳ್ಳಿ ಲೈಫ್ ಹೇಗಿರುತ್ತೋ ಆ ರೀತಿಯೇ ಒಂದು ಬೆಂಗಳೂರಲ್ಲಿ ಒಂದು ಪ್ಲೇಸ್ ಸಿಕ್ತು. ಮನೆಯಿಂದನೇ ಮಸಾಲ ಎಲ್ಲ ರುಬ್ಕೊಬಂದಿದ್ವಿ. ಚಿಕನ್ ತಗೊಂಡ್ವಿ ಅಂಗಡಿಲಿ, ಮತ್ತು ಗ್ಯಾಸ್ ಸಿಲಿಂಡರ್ ಸ್ಟವ್ ಎಲ್ಲದನ್ನು ಕೂಡ ಕೆಳಗಡೆ ಇಳಿಸ್ಬಿಟ್ವಿ ಖುಷಿಯಿಂದ. ನಮ್ಮ ನಾಗರಾಜ್ ಅವರು ಇವಾಗ ಅಡುಗೆ ಶುರು ಮಾಡಿದ್ದಾರೆ. ಇನ್ನೂ ಮಾಡೇ ಇಲ್ಲ, ಅವಾಗಲೇ ತಿನ್ಬೋದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾನ್ ವೆಜ್ ಇಲ್ಲದೆ ಇರೋರು ಇಬ್ಬರಿದ್ರು. ಸೊ ಅವರೇ ಅಡುಗೆ ಬರೋ ಅಂಥವ್ರು. ಬಟ್ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಡುಗೆ ಮಾಡೋದ್ರಲ್ಲಿ, ಆದರೂ ಕೂಡ ಟ್ರೈ ಮಾಡಿದೆ ಯಾವ ಥರ ಮಾಡ್ಬೋದು ಅಂತ. ಅಕ್ಕ ಹೇಳ್ಕೊಟ್ರು, ಅವ್ರು ಹೇಳ್ಕೊಟ್ಟಾಗ ನಾನು ಅಡುಗೆ ರೆಡಿ ಮಾಡಿದೆ. ಇಬ್ರಿಗೂ ಅಡುಗೆ ಬರಲ್ಲ, ಮಾನಿ ಕೊಡ್ರಿ. ಅಮ್ಮಂಗೆ ಬರಲ್ಲ, ನಂಗೆ ಬರಲ್ಲ. ಹೌದಾ? ನೀರ್ ಹಾಕಮ್ಮ ನೀನು. ಮತ್ತೆ ಯಾರು ಅಡುಗೆ ಮಾಡೋದು? ಟ್ರೈ ಮಾಡ್ತಾ ಇದ್ದಾರೆ ಹೊಸದಾಗಿ. ನಮ್ಮ ಮನೇಲಿ ಅಡುಗೆ ಮಾಡಿ 5 years ಆಯ್ತು. ಅಡುಗೆ ಮಾಡೋದು ನೀನೇ ನಮ್ಮನೆ. ಎಲ್ಲ ಅಡುಗೆ ಬರುತ್ತಾ? ಬರೋದು ಮಾಡ್ತೇನೆ. ಮತ್ತೆ ಬರ್ಲಿಲ್ಲ ಅಂದ್ರೆ ಬರೋದೆಲ್ಲ ಮಾಡೋದು. ಈಗ ಏನಾದ್ರು ತಿನ್ಬೇಕು ಅನ್ನಿಸ್ತಾ ಎಲ್ಲ ಮಾಡ್ತಾಳೆ. ಯೂಟ್ಯೂಬ್ ಕಾಣೋದಾ? ಹೀಗೆ ಮಗಳು ಅಮ್ಮಂಗೆ ಅಡುಗೆ ಬರಲ್ಲ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ಲು. ಸೊ ಟೈಮ್ ಪಾಸ್ ಆಯಿತು. ನಾವು ಮಧ್ಯಾಹ್ನ ಊಟ ಮಾಡೋಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಬಂದಿದ್ದು. ಬಟ್ ಪ್ಲೇಸ್ ಸಿಗದೆ ನಮಗೆ 4 ಗಂಟೆ ಟೈಮ್ ಆಗಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಫಸ್ಟು ಹೋದ ತಕ್ಷಣವೇ ಅನ್ನ ಮಾಡ್ಕೊಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅನ್ನಕ್ಕೆ ನಾನೇ ರೆಡಿ ಮಾಡಿದೆ. ಉಪ್ಪಾಕಿ ಸಮಯ ಸಾಲ್ಟ್ ಹಾಕಿಲ್ಲ. ಇರ್ಲಿ ಸಮಯ ಯಾಕೆ ಸಮಯ? ನಿಧಾನ ಗೌಡ್ರೆ, ಗೌಡ್ರು ತುಂಬ ಫಾಸ್ಟ್ ಆಗಿದ್ದಾರೆ. ಹಾಕಿಲ್ಲ, ಕರೆಕ್ಟಾಗಿ ಹಾಕಿದ್ರ ನೀರು? ಇನ್ನೂ ಸ್ವಲ್ಪ ಹಾಕಿ. ಬೇಡ, ಇನ್ನೂ ಸ್ವಲ್ಪ ಹಾಕಿತ್ತು. ಕುಲಕ
ನಾನು ಅರ್ಜೆಂಟಲ್ಲಿ ಅನ್ನಕ್ಕೆ ಉಪ್ಪು ಹಾಕೋದೇ ಮರ್ತ್ಬಿಟ್ಟಿದ್ದೆ. ಸೊ ಆಮೇಲೆ ನೆನ್ಪು ಮಾಡಿ ಉಪ್ಪು ಹಾಕಿದ್ವಿ. ಸಾಮಾನ್ಯ ಅಲ್ಲಿ ಈರುಳ್ಳಿ ಅದೆಲ್ಲ ಹಚ್ಚಲ್ಲ. ಈರುಳ್ಳಿ ಆಮೇಲೆ ಮತ್ತೆ ಮಾಡಿ ಈರುಳ್ಳಿ ಚಿಕನ್ನು ಮಟನ್ ಎಲ್ಲ ಕಟ್ ಮಾಡ್ರಿ ಬೇಗ ಬೇಗ ಪಡ್ಬೇಡದ. ಅನ್ನಕ್ಕೆ ಇಟ್ಟಾದ್ಮೇಲೆ ಸೊ ಅದೇ ಚಿಕನಿಗೆ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಹೆಚ್ಕೊಡಿ. ಅಂದರೆ ಮಸಾಲೆ ಐಟಮ್ ಎಲ್ಲ ರೆಡಿ ಇತ್ತು. ಸೊ ಒಗ್ಗರಣೆಗೆ ಮಾತ್ರ ಬೇಕಾಗಿತ್ತು. ಹಾಗಾಗಿ ಈರುಳ್ಳಿ ಎಲ್ಲ ಅಕ್ಕನೇ ಹೆಚ್ಕೊಟ್ರು. ಅಣ್ಣ ಎಲ್ಲಾದರೂ ರೂಮ್ ತೊಗೊಂಡು ಅಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂದ್ರೆ ಅಕ್ಕಂದು ರಿಯಾಕ್ಷನ್ ಹೇಗಿತ್ತು ನೋಡಿ. ಹೌದಾ, ಈ ತರ ನೇಚರ್ ಇದೆಯಾ? ಇದಕ್ಕಿಂತ ಸೂಪರ್. ಈ ತರ ಸೂಪರ್ ಆಗಿದ್ಯಾ? ಅಲ್ಲೇನಿದೆ ಮಣ್ಣು ಏನೂ ಇಲ್ಲ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಹಳ್ಳಿಯವರು ಹಳ್ಳಿನೇ ಮೆಚ್ಚೋದು, ಪ್ಯಾಟ್ ಅವರು ಸಿಟಿನೇ ಮೆಚ್ಚೋದು. ಹೌದಾ, ಹಳ್ಳಿಯವರೇ ಗ್ರೇಟು, ಸಿಟಿಯವರು ವೇಸ್ಟ್. ಇನ್ನೂ ಗ್ರೇಟ್. ಅಚ್ಚಾ, ಹೀಗೂ ಕಟ್ ಮಾಡ್ಬೋದು ಅಂತ. ಚಿಕನ್ ಸಾರು ತಿಂದವರಿಗೆ ಸೂಪರ್ ಆಗಿರ್ಬೇಕು. ಅಕ್ಕ ನೀನ್ ತಿಂತೀಯ ಇಲ್ವಾ ಹೇಳು. ನಾನ್ ತಿನ್ನಲ್ಲಪ್ಪ. ಮಕ್ಕ ತೊಳ್ದಮ್ಮ ತಿನ್ನಲ್ಲ ಮನೇಲಿ ಪಾಪ ಮೋನಿಗೆ ಇನ್ನ ಎಷ್ಟು ಟಾರ್ಚರ್ ಕೊಡ್ತೀಯಕ್ಕ ನೀನು ಅಲ್ವಾ? ನನ್ ಬಂಗಾರ ಬಿಡೋದು, ನನ್ ಬಂಗಾರ ಮಗಳವಳು ಪಾಪ ಪುಣ್ಯ ಮಾಡಿದೀಯಾ ಅಲ್ವಾ? ಎಲ್ಲ ಆ ಕಡೆ ಹೋಗ್ತವ್ರೆ ಮಾವಿನ ತೋಪ್ ನೋಡಕ್ಕೆ. ಅನ್ನ ರೆಡಿ ಆಯಿತು. ಇವಾಗ ಚಿಕನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಕ್ಲೀನ್ ಮಾಡಿ ಕೊಟ್ಟಿದ್ರು, ಆದರೂ ಒಂದ್ಸಲ ನೀರು ಹಾಕಿ ವಾಶ್ ಮಾಡಬೇಕಿತ್ತು. ಹಾಗಾಗಿ ನೀರು ಹಾಕಿ ವಾಶ್ ಮಾಡ್ತಾ ಇದ್ದೀನಿ. ನಾಗರಾಜ್ ನಾನು ಮತ್ತು ಅಕ್ಕನೂ ಸೇರಿಕೊಂಡು ಒಗ್ಗರಣೆ ಹಾಕಿದ್ರು. ನಾನು ಚಿಕನ್ನ ಹಾಕಿದೆ, ಏಕೆಂದರೆ ಅವ್ರು ಚಿಕನ್ ಮುಟ್ಟಂಗಿರಲಿಲ್ಲ, ಅವ್ರು ತಿನ್ನಲ್ಲ. ಸೊ ಹಾಗಾಗಿ ಬಟ್ ಮಾಡಿಕೊಡ್ತಾರೆ, ಬಟ್ ಚಿಕನ್ ಮುಟ್ಟಲ್ಲ ಕೈಯಿಂದನೂ. ಆಮೇಲೆ ಮೋನಿನೂ ಕೂಡ ಸ್ವಲ್ಪ ಹೊತ್ತು ಹಾಗೆಯೇ ಚಿಕನ್ನ ರೋಸ್ಟ್ ಮಾಡ್ತಾಯಿದ್ಲು. ನೆಕ್ಸ್ಟು ನಾನು ಚಿಕನ್ಗೆ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಸಾಂಬಾರು ಕುದೀತಾ ಇದೆ. ಚಿಕನ್ ರೆಡಿ ಆಗೋ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಸ್ಪ್ರೈಟ್ ಕುಡಿಯೋಣ ಅಂತ ಸ್ಪ್ರೈಟ್ ಕುಡಿತಾ ಇದ್ವಿ. ನಾವು ತಗೊಂಡೋಗಿದ್ದು ಒಂದೇ ಕುಕ್ಕರು. ಆ ಕುಕ್ಕರಲ್ಲಿ ಅನ್ನ ಮಾಡಿದ್ವಿ. ಸೊ ಚಿಕನ್ನು ಪಾತ್ರೆಯಲ್ಲಿ ಬೇಯ್ತಾ ಇರಲಿಲ್ಲ, ಅದಕ್ಕೆ ತುಂಬ ಟೈಮ್ ಬಿಟ್ವಿ. ಅಣ್ಣನೂ ಕೂಡ ಚೆಕ್ ಮಾಡ್ತಾನೆ ಇದ್ದರು, ಮಂಜಣ್ಣ ಅಂತ ಇವರು. ಸೊ ಚಿಕನ್ ಬೆಂದಿದೆಯೋ ಇಲ್ವೋ ಅಂತೇಳಿ ಅಷ್ಟರೊಳಗಡೆ ಇಲ್ಲಿ ಎಂಟರ್ಟೈನ್ ಮಾಡ್ಕೊತ ಕೂತಿದ್ವಿ. ಬನ್ನಿ ಯಾವ ಥರ ಎಂಟರ್ಟೈನ್ಮೆಂಟ್ ಅಂತೇಳಿ ಈ ವಿಡಿಯೋ ಮೂಲಕ ನೋಡಿ. ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು, ಏರಿ ಬರಲಿ ಅದೇನು ಅದಕ್ಕೆ ಹಾಕಂತಿದ್ವಿ ಅಪ್ಪ. ಅಯ್ಯೋ ಅಕ್ಕ ಏನಮ್ಮ ಮನ್ಸ್ತಿನ ಏನು ಪಾತ್ರೆ ಎತ್ಕೊ ಬರಕ್ಕ. ಅದ ಅನ್ನ ಚೌಟು ಸಾರು ಹಾಕೊಂಡ್ ಬಾ. ಸಾಂಬಾರ್ದಿಲ್ಲಿದ್ರು ಬ್ಯಾಗ್ ಒಳಗಡೆ ಇದೆ ನೋಡಕ್ಕ. ಹೆಂಗೊಂದು ಹಾಕು ಬೇಗ. ನೀವೆಲ್ಲ ಹುಟ್ಟಿದ ಸಿಕ್ಕಿದ್ದು. ಅಕ್ಕ ಕೈ ತಗೊಳ್ಳಿ ಸಾಂಬಾರ್ಗೆ ಇಟ್ಕೊಳ್ಳಿ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಸಾಂಬಾರ್ಗಿದು ರೈಸ್ ಆಟ ನಿಲ್ಲದು, ನಾಗರಾಜು ಉಂಡು ಉಂಡು ನೀನು ರೈಸ್ ಹಿರಿಯರೇ ಬರಲಿ ಮಣ್ಣಾಗಿಸಿದ ಅಟ್ಲೇ ತಿಂತಾನೆ. ಕಷ್ಟವ ವೈಟ್ ರೈಸ್ ಒಂದು ಪ್ಲೇಟ್ ಕೊಡು ಮೋನಿಕಾ ಮಮ್ಮಿಗೆ. ಸ್ವಲ್ಪ ನಾಯಿಗೆ ಒಂಚೂರು ಆಮೇಲೆ ಇದು ಅಣ್ಣ ಹಳ್ಳಿ ಹಾಡು ತಂದ ನನ. ವಿನಯ್ ಅಣ್ಣ ಹಾಡು ಹೇಳಿ ಮುಗಿಸೋ ಅಷ್ಟೊತ್ತಿಗೆ ಊಟ ರೆಡಿ ಆಯಿತು. ಅಕ್ಕನೂ ಮತ್ತು ನಾಗರಾಜನೂ ಊಟ ಬಿಡಿಸ್ತಿದ್ರು. ನಾವು ಊಟ ಮಾಡಿದ್ವಿ. ನನಗೆ ಕಾಲು ಪಾಪ ಇನ್ನೂ ಹಾಕೇ ಇಲ್ಲ, ಹಂಗ ಆಡ್ಬೇಡ ಪಾಪ. ಇಡಿ ಅದಕ್ಕೆ ಕೇಳಿ ಸ್ವಲ್ಪ ನೀರು ಹಾಕ್ಲಿ ಅಂತ ಹೋಗಿ. ಚೆನ್ನಾಗಾಗಿದೆ ಅಲ್ಲ, ಕಲರ್ ಎಲ್ಲ ಸೂಪರ್ ಆಗಿದೆ. ಇನ್ನೂ ಸ್ವಲ್ಪ ಹಾಕ್ಬೇಕಾಗಿದೆಲ್ಲ ರೈಸ್. ಟೇಸ್ಟ್ ಹಂಗೆ ಆಗಿರ್ಲಿ ದೇವ್ರೆ. ದಯವಿಟ್ಟು ಅನ್ನ ಬಿಡ್ಬೇಡ್ರಿ, ವೇಸ್ಟ್ ಮಾಡಬೇಡ್ರಿ. ನನಗೆ ನಾಗರಾಜ್ ಅವ್ರು ತುಂಬ ಆಗ್ತಾ ಇದ್ದಾರೆ. ನಾನು ಇವಾಗ ವಾಪಸ್ ಅನ್ನದಾನವೇ ಹೇಳೋಣದು ಸಾಂಗ್ ಸ್ವಲ್ಪ ಬರಲ್ವಾ? ಅನ್ನ ಜಾಸ್ತಿ ಸಾಕು ಆಮೇಲೆ ಸಾಕು
ಯಾರಿಗೆ ಹೇಳ ತಿನ್ನು ಮಚ್ಚಿಕೊತೀನಿ ಆಮೇಲೆ. ಇನ್ನೂ ಸ್ವಲ್ಪ ರೈಸ್ ಇಡ್ಬೇಕಾಗಿತ್ತೇನು. ಸಾಂಬಾರು ಇದು ಲೋಟ ಇದಲ್ಲ ಬಿಡು. ಫೇಸ್ ತೋರಿಸ್ತಿಲ್ಲ. ಅಕ್ಕ ಟೇಸ್ಟ್ ನೋಡಕ್ಕ ಸೂಪರ್ ಆಗಿದೆ. ಲೈಫಲ್ಲಿ ನಮ್ಮ ಮೋನಿಶ್ ಅವ್ರು ಮಾಡಿರೋದು ಇಂಪಾರ್ಟ್ ಆಗಿದೆ. ಆದರೆ ಸೆಂಟ್ರಲ್ಲಿ ಪಾಪ ಅವರು ಬಂದು ಅವ್ರು ತಮಿಳವ್ರು ಮಾಡ್ತಾರೆ ಗೊತ್ತಾ, ಸೌಟ್ ತಗೊಂಡು ಚಿಕನ್ ಮಾಡಿದ್ದಾರೆ ಪಾಪ. ನನಗೀಗ ಆದ್ರೆ ನಾವು ಐಡಿಯಾ ಮಾಡಿ ನೋಡಿ ಫಸ್ಟಿಗೆ ಇದು ಅವ್ರು ಹೆಂಗ್ ಎಷ್ಟು ಅಂತ ಗೊತ್ತಾ, ತಮಿಳ್ನಾಗ ಅಂತಾರಪ್ಪ ನಂಗೆ ಅರ್ಥ ಆಗಲ್ಲ ಅದು. ನೈಸ್ ಅಂತ ಸ್ಮೈಲ್ ಕೊಡಿ ಒಂದು. ಹೇಳಮ್ಮ ಯಾರು ಕೇಳೋದು ಮ್ಯಾಂಗೋ ಬರೀ ಅದೇ ನೋಡ್ತಿರ್ತಾರೆ. ಅಲ್ವಾ? ಒಂದ್ ಟೀಮ್ ಇದೆ ಅಣ್ಣ, ಬರೀ ಅವರು ಹೊರಗಡೆನೆ ಮಾಡೋದು. ಫಿಶ್ ಏನೇನೋ ವೆರೈಟಿ ಅಡಿಗೆ ಮಾಡ್ತಾರೆ. ಲಾಸ್ಟ್ಗೆ ಎಲ್ಲರೂ ಊಟ ಹೇಗಿತ್ತು, ತುಂಬ ಚೆನ್ನಾಗಿತ್ತು. ಈ ಥರ ನೇಚರ್ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಅಂತೇಳಿ ಮಾತಾಡ್ಕೊಂಡ್ವಿ. ಅಲ್ಲಿಂದ ಹೊರಡಬೇಕಾಗಿತ್ತು. ಸ್ವಲ್ಪ ಚಿಕನ್ ಉಳಿದಿದ್ರಿಂದ ಅದನ್ನು ಹಾಗೆ ಇಟ್ಕೋಬಾರ್ದು, ಅದ್ರ ಜೊತೆ ಮಸಿ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು 4 ಜನ ಮಸಿ ಸುಡ್ತಾಯಿದ್ರು. ಯಾರಿಗೆಲ್ಲ ಈ ರೀತಿ ಹಳ್ಳಿನಲ್ಲಿ ಹೊರಗಡೆ ಸೈಡು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅನಿಸುತ್ತೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.